ಹಲೋ ಮ್ಯಾಜಿಕ್ ಹುಡುಗಿ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನಿಮ್ಮ ಕಥೆ ಏನಾಗಿದೆ ನೋಡೋದನ್ನ ಎಲ್ಲರೂ ಹಬ್ಬವನ್ನ ಸಂಭ್ರಮದಿಂದ ಮಾಡ್ತಾ ಇರ್ತಾರೆ. ಎಲ್ಲ ಅವ್ರವ್ರ ಗಂಡಿಗೆ ಎಣ್ಣೆ ಹಚ್ಚಿ ಎಣ್ಣೆ ಮಜ್ಜನ ಮಾಡಿಸ್ತಾರೆ. ಅಶ್ವಿನಿ ಕೇಳಿದಂತ ಪ್ರಶ್ನೆಗೆ ಅಜ್ಜಿ ಸರಿಯಾಗಿ ಉತ್ತರ ಕೊಡ್ತಾನೆ. ಅಲ್ಲ ನೀನು ಬರೀ ಭೂಮಿನೇ ರೆಕಾರ್ಡ್ ಮಾಡ್ಕೊಡ್ತಾ ಇದ್ದಾಳೆ, ಅವಳದ್ರಲ್ಲಿ ಯಾಕೆ ನೋಡ್ಬೇಕು, ಅವಳದನ್ನ ಯಾಕೆ ನೀನು ಅವ್ಳು ನೋಡ್ಬಾರ್ದು, ಅವಳದನ್ನ ಯಾಕೆ ನೀನು ಫಾರ್ವರ್ಡ್ ಮಾಡಿಸ್ಕೊತಾ ಇದೀಯ ಅಂತ ಹೇಳ್ತೀಯಲ್ಲ. ಸ್ಟೇಷನ್ ಅಲ್ಲಿ ಕೆಲಸ ಮಾಡೋನು ನಾನು, ಸದಾ ಅವಳು ಫೋನ್ ತಗೊಂಡೆ ನೋಡಕ್ಕಾಗತ್ತೆ, ನೋಡ್ಬೇಕು ಅಂದಾಗ ಅಂತ ಹೇಳ್ತಾರೆ. ಸತ್ಯನ ನಚ್ಚಿ ಮತ್ತೆ ಅಂಜುನ ಅವ್ರನ್ನ ತಮಾಷೆ ಮಾಡಿದಾಗ ಅದಕ್ಕೆ ಅವಳು ಹೇಳ್ತಾಳೆ, ಅಂಜು ಇಲ್ಲ ನಾನು ಆಮೇಲೆ ಚೆನ್ನಾಗಿ ನೋಡ್ಕೋತೀನಿ ನಚ್ಚಿನ ಅಂತ ಹೇಳಿ. ಏನ್ ಚೆನ್ನಾಗಿ ನೋಡ್ಕೊಳ್ತಾಳ, ಕೊಲೆಗಾತಿ ಮಗಳು, ಕೊಲೆಗಾತಿನೂ ಕೂಡ ಹೌದು ಅವಳು ಕೂಡ ಅಂತೂ ಇಂತು ಜೋಡಿ ಮಾಡ್ತಾ ಇದ್ದಾರೆ ನಿರ್ದೇಶಕರು ಪಾಪ. ಈ ಕಡೆ ಭೂಮಿ ನೊಂದ್ಕೊಂಡಿರ್ತಾಳೆ, ಈ ಮುಗಿತಾ ಬಂದಿದೆಯಲ್ಲ ನನ್ನ ಅವಧಿ ಅಂತ ಹೇಳಿ. ಸತ್ಯನ ಎಲ್ಲ ಅಚ್ಚುಕಟ್ಟಾಗಿ ವಿಡಿಯೋ ಮಾಡ್ತಾರೆ, ಎಲ್ರಿಗೂ ಶ್ರವಣ್ ಬಟ್ಟೆ ತಂದಿರ್ತಾರೆ. ಅದಕ್ಕೆ ಸಂಗೀತ ಇದ್ದಾರೆ, ಅವ್ರಿಗೆ ಬೇಗಿಲ್ಲ ಬಟ್ಟೆ ಅಂತ ಅಂದಾಗ ಅದಕ್ಕೆ ಏನಿಲ್ಲ ಬಟ್ಟೆನ ನಿನ್ನ ಶ್ರೀಮತಿಯವ್ರಿಗೆ ಬೇಡ ಅಂದ್ರಪ್ಪ, ಹಾಗಾಗಿ ನಾನು ತಂದಿಲ್ಲ, ಕೇಳು ತಂದಿರ್ಬೇಕು ಅಂದಾಗ ತಂದಿದ್ದೀನಿ ಅಂತ ಹೇಳಿ ಹೇಳ್ತಾಳೆ. ಭಾಗ್ಯಮ್ನವರು ಮತ್ತೆ ಶಾರದಮ್ನವ್ರು ಇಬ್ರು ಕೂಡ ಇಸ್ಕೊಳ್ತಾರೆ ಸತ್ಯಣ್ಣ ಹತ್ರ, ಎಲ್ರಿಗೂ ಹಂಚ್ತಾ ಬರ್ತಾರೆ. ಎಲ್ಲ ಡ್ರೆಸ್ ಹಾಕ್ತಾ ಇರ್ತಾರೆ. ಡ್ರೆಸ್ ಹಾಕ್ಬೇಕಾದ್ರೆ ಭೂಮಿ ರೂಮ್ಗೆ ಹೋಗಿ ನೋಡ್ತಾಳೆ, ಆಶ್ಚರ್ಯ ಅವಳಿಗೆ, ಒಡವೆ ಜೊತೆಗೆ ಬಟ್ಟೆ ಎಲ್ಲ ಇರ್ತದೆ. ಇದೇನಿದು ಸಾಹೇಬ್ರು ನನಗೋಸ್ಕರ ತಂದಿರೋದ ಒಡವೆ ಮತ್ತೆ ಬಟ್ಟೆ ಎಲ್ಲ, ಅದರಲ್ಲೊಂದು ಲೆಟರ್ ಕೂಡ ಇರ್ತದೆ. ಭೂಮಿ ಕಹಿನೇ ಉಂಡ್ರು ಕೂಡ ಕಹಿ ಇದೆ ಅಂತ ಗೊತ್ತಿದ್ರು ಕೂಡ ನನಗೆ ಜೀವನದ ದುಕ್ಕು ಸಿಹಿಯನ್ನ ಈ ನನ್ನ ಬಾಳಿಗೆ ಕಾಲಿಟ್ಟಂದಿನಿಂದ ಇಲ್ಲಿವರೆಗೂ ಕೂಡ ಸಿಹಿಯನ್ನೇ ಉಣಬಡಿಸಿದೀಯ, ಕಹಿ ಎಲ್ಲೂ ಕೂಡ ಕಾಣದ ಹಾಗೆ, ಹಾಗಾಗಿ ನಿನ್ನ ಜೀವನ ಸದಾ ಕಾಲ ಸಿಹಿಯಾಗಿರ್ಲಿ ಅಂತ ನಾನು ಬಯಸ್ತೇನೆ. ಇದೊಂದು ಪುಟ್ಟ ಉಡುಗೊರೆಯನ್ನು ನಿನಗಾಗಿಟ್ಟಿದ್ದೇನೆ ಅಂತ ಹೇಳ್ತಾರೆ. ಖುಷಿಯಾಗಿ ಅವಳು ಡ್ರೆಸ್ ಮಾಡ್ಕೊಳಕ್ ಶುರು ಮಾಡ್ತಾಳೆ. ಇಲ್ಲಿ ಇವಳು ಕೊಲೆಗಾತಿ ಮಗಳು, ಇವಳು ಕೂಡ ಕೊಲೆಗಾತಿನೇ ಬಿಡಿ, ರೆಡಿ ಆಗ್ತಾ ಇರ್ತಾಳೆ ಅಂಜು. ರೆಡಿ ಆಗ್ಬೇಕಾದ್ರೆ ಇದಕ್ಕಿದ್ದಾಗೆ ನಚ್ಚಿ ಬರ್ತಾನೆ ಅಲ್ಲಿಗೆ. ನಚ್ಚಿ ಬಂದ್ಬಿಟ್ಟು ಅವನು ಉಂಗುರ ಉಡುಗೊರೆಯಾಗಿ ಕೊಡ್ತಾನೆ. ನೋಡ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ತಾಳೆ. ಅದಕ್ಕೆ ನಚ್ಚಿ ಹತ್ರ ಬರ್ತಾ ನನಗೂ ಕೂಡ ಆ ಗಿಫ್ಟ್ ಅನ್ನ ರಿಟರ್ನ್ ಗಿಫ್ಟ್ ಕೊಡ್ಬೇಕಲ್ವಾ ಅಂತ ಹೇಳ್ತಾಳೆ. ಅವಳಿಗೊಂಥರ ಆಶ್ಚರ್ಯ ಆಗುತ್ತಲ್ಲ, ಯಾಕೆಂದ್ರೆ ಇವಳು ಅಜಿತನ್ನ ಮೆಚ್ಕೊಂಡಿರೋಳಲ್ವಾ, ಅದ್ಯಾವ್ದು ಕೂಡ ಅವಳು ಎಕ್ಸ್ಪೆಕ್ಟ್ ಮಾಡಿರೋಲ್ಲ. ಆದ್ರೆ ನಚ್ಚಿ ಕೇಳಿದ್ದೇವೆ ಯಾವಾಗ್ಲೂ ಸದಾ ನಗು ಇರ್ಲಿ ಅಂತಾಳೆ. ನಗು ಏನು, ನಿಮ್ಮನ್ನು ಕೊಲೆ ಮಾಡಕ್ಕೂ ಬಿಡೋದಿಲ್ಲ ಬಿಡು. ಭೂಮಿ ಎಲ್ಲ ಕವನ ಎಲ್ಲ ಓದ್ಬಿಟ್ಟು ಎಲ್ಲ ಒಬ್ಬೊಬ್ಬರಾಗಿ ಇಳಿದು ಬರ್ತಾರೆ. ಮೊದಲಿಗೆ ಶಾರದಮ್ನವ್ರು ಬಂದಾಗ ಸಂಗೀತ ನೋಡ್ಬಿಟ್ಟು ಎಷ್ಟ್ ಚೆನ್ನಾಗ್ ಕಾಣ್ತಾರೋ ನಮ್ ಶಾರದಾ, ಶ್ರವಣ ನೋಡೋ ಅಂತ ನೋಡ್ಬಿಟ್ಟು ಅವಳಿಗೆ ದೃಷ್ಟಿ ತೆಗಿತಾರೆ. ಎಷ್ಟ್ ಚೆನ್ನಾಗ್ ಕಾಣ್ತಿದೀಯ ಶಾರದಾ ಅಂತ ಹೇಳಿ. ಅಷ್ಟರಲ್ಲಿ ಭೂಮಿನೂ ಕೂಡ ಬರ್ತಾಳೆ. ಭೂಮಿ ಬಂದ್ಲು ಅಂತಾರೆ. ಭೂಮಿನೂ ನೋಡ್ಬಿಟ್ಟು ಅಜಿತನಿಗೆ ಶಾಕು, ತಾನು ಕೊಟ್ಟಂತ ಹುಡುಗರ ಎಲ್ಲನೂ ಕೂಡ ಧರಿಸಿದಾಳೆ ಅಂತ ಹೇಳಿ. ಅವಳು ಇಳಿದು ನೀನು ಬಿದ್ದು ಬಿಡ್ತಾಳೆ ಅನ್ನೋ ಅಷ್ಟೊತ್ತಿಗೆ ಅಜಿತ್ ಹೋಗಿ ಇಟ್ಕೊಳ್ತಾನೆ. ಹಾಗೆ ಇರ್ರಪ್ಪ, ಒಂದು ಫೋಟೋ ತೆಗೆದ್ಬಿಡ್ತೀನಿ ನಿಮ್ದನ್ನ, ಸದಾ ಕಾಲ 100 ಕಾಲ ಚೆನ್ನಾಗಿರೋದಂತೆ ನೀವಿಬ್ರು. ಸಂಗೀತಮ್ಮ ನಿಮ್ಮ ಶೈಲಿನಲ್ಲಿ ಒಂದು ದೃಷ್ಟಿನ ತೆಗಿಬಹುದಾ ಅಂದಾಗ ಆಯ್ತು ಕೊಣೋ ಅಂತೇಳಿ ಬೂದ್ ಗುಂಬ್ಳನೆ ತಂದ್ಬಿಟ್ಟು ನಿವಾಳಿಸಿ, ಸತ್ಯ ಇದನ್ನ ನೀನೇ ಹಾಕ್ಬಿಡು ಆಚೆಗೆ ಹಾಕ್ತಾರೆ. ಅನಂತರ ಸಂಗೀತ ಇದ್ದವು ನಡಿ ಕೆಲಸ ಇದಾವೆ, ಎಲ್ಲ ಹಬ್ಬ ಕೆಲಸ ಇದೆ, ಹಿಂಗ್ ಕೂತ್ಬಿಟ್ರೆ ಹೆಂಗೆ ಅಂತೇಳಿ ಎಲ್ರು ಭೂಮಿ ಬಾ ಶಾರದಾ ಬಾ ಅಂತೇಳಿ ಎಬ್ಬಿಸ್ಕೊಂಡು ಹೋಗ್ತಾರೆ. ಆಚೆ ಎಲ್ಲ ರಂಗೋಲಿ ಹಾಕ್ತಾ ಇರ್ತಾರೆ. ಭೂಮಿ ರಂಗೋಲಿ ಹಾಕ್ತಾ ಇದ್ರೆ ಸಂಗೀತ ಇದ್ದವರು ನನ್ ಭೂಮಿ ಅಂತೂ ಅದೆಷ್ಟು ಕೆಲಸ ಮಾಡ್ತಾಳೋ, ಅದಕ್ಕೆ ರಾಮಣ್ಣ ಅಂತಾರೆ ನೋಡಿ ಅಲ್ಲಿ ಭೂಮಿ ಎಷ್ಟು ಚೆನ್ನಾಗ್ ಆಗ್ತಾಳೆ, ಇಂಥ ಸೊಸೆನ ಪಡೆದಿರೋದಕ್ಕೆ ನಾವು ಅದೃಷ್ಟ ಮಾಡಿದೀವಿ ಅಂತಾರೆ. ಅದಕ್ಕೆ ಸಂಗೀತ ಬಿಡಿ, ಇಷ್ಟು ವರ್ಷ ಮದ್ವೆ ಆಗಿ ಆಯ್ತು, ಒಂದು ದಿನನೂ ನನ್ನನ್ನು ಹೊಗಳಿಲ್ಲ ಅಲ್ವಾ, ಇನ್ಯಾರು ಕೆಲಸ ಮಾಡ್ಕೊಡ್ತಿದ್ರು ನನ್ಗೆ ಅಂತ ಹೇಳಿ ರಾಮಣ್ಣ ಅಂತಾರೆ. ಹಾಗಂದಾಗ ಅದಕ್ಕೆ ನಚ್ಚಿ ಇದ್ದವನು ಇರ್ಲಿ ಬಿಡಮ್ಮ ಆಯ್ತು ಅಂತ ಹೇಳಿ ಅವನು ಕೂಡ ಕಾಲು ಎಳಿತಾನೆ. ನಿನ್ಗೆ ಇನ್ನೇನಿಲ್ಲ, ನಿನಗೆ ಹಂಗೆ ಕೊಟ್ರೆ ನೋಡು ಒಂದ ಅಂತ ನಂತಿದ್ದಾಗೇನೆ ಸತ್ಯಣ್ಣ ಇದ್ದವರು ಆಯ್ತು ಬನ್ನಿ, ಎಷ್ಟೇ ಆಗ್ಲಿ ಪಾಪ ಗಂಡಸ್ರನ್ನ ಈ ಸಂದರ್ಭದಲ್ಲಿ ಅಷ್ಟೇ ಹೆಂಗಸರು ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಬೆಳಗಾದ್ರೆ ಕೊತ್ತಂಬರಿ ತಗೋಬಾ, ಈರುಳ್ಳಿ ತಗೋಬಾ, ಬೆಳ್ಳುಳ್ಳಿ ತಗೋಬಾ, ಇದೇ ಇವ್ರ ಕೆಲ್ಸ, ಹಾಲು ತಗೋಬಾ ಅಂತ ಹೇಳ್ತಾರೆ. ಎಲ್ಲ ನಗ್ತಾರೆ. ನಡೀರಪ್ಪ ನಾವು ಕೆಲಸ ಮಾಡೋಣ, ನಡಿಯೋ ಅಜಿತ ಅಂತೇಳಿ ಒಳಗ್ ಕರ್ಕೊಂಡು ಹೋಗ್ತಾರೆ ಸತ್ಯಣ್ಣ. ಎಲ್ಲ ಒಬ್ರಿಗೊಬ್ರು ಒಂದೊಂದು ಕೆಲಸ ಹಂಚ್ಕೊಂಡ್ ಮಾಡ್ತಾ ಇರ್ತಾರೆ. ಮಾಡ್ಬೇಕಾದ್ರೆ ಇಲ್ಲಿ ಉಳ್ದು ಕೂಡ ಉಡುಗೊರೆ ಕೊಟ್ಟು ಉಳ್ದು ಮುಗಿಯತ್ತೆ ಉಳ್ದೊಂದು ಸಂಪೂರ್ಣ. ನಿಜಕ್ಕೂ ಯಾರಿಗೇನಾದ್ರೂ ಅನ್ನಿಸ್ಲಿ, ನನ್ಗಂತೂ ಪದೇ ಅನ್ಸುತ್ತೆ, ಒಂಥರ ಈ ಭಾವನಾತ್ಮಕವಾಗಿ ಬೆರ್ತೋಗ್ಬಿಟ್ಟಿರ್ತೀವಿ ಯಾವ್ದಾದ್ರು ಒಂದು ಸೀರಿಯಲ್ ಸಿನಿಮಾ ಅಂತ ಅಂದ್ರೆ. ವೀಕ್ಷಕರೇ ಹಾಗಲ್ವಾ, ಹೌದಲ್ವಾ? ಹಾಗೆ ಇಂಥ ಕೊಲೆಗಡಿಕೆ ಆಗ್ತಾ ಇದಾವಲ್ಲ ಇಂಥ ಹುಡುಗನ್ಗೆ ಅಂತೇಳಿ ನಿಜ ಜೀವನದಲ್ಲಿ ಖಂಡಿತ ಸಿಗಲ್ಲ ಕಣ್ರಿ, ಸತ್ಯವಾಗ್ಲು. ಸರಿ ಭೂಮಿ
ಕೆಲಸ ಮಾಡೋಕೆ ಅಂತ ನಿಂತ್ಕೊಳ್ತಾಳೆ. ಅದಕ್ಕೆ ಸಂಗೀತ ಅಂತಾರೆ, ನಮ್ ಭೂಮಿ ಎಷ್ಟು ನಮ್ಗೆ ಬೆರ್ತೋಗಿದ್ದಾಳೆ ಅಂತ ಅಂದ್ರೆ ಅವಳು ಇಲ್ದೇನೆ ನಮ್ಗೆ ಯಾವ ಕೆಲ್ಸನೂ ಆಗೋದಿಲ್ಲ ಅನ್ನೋ ಮಟ್ಟಕ್ಕೆ ನಾವ್ ಎಲ್ರೂ ಕೂಡ ಅವಳಿಗೆ ಡಿಪೆಂಡ್ ಆಗ್ಬಿಟ್ಟಿದೀವಿ. ಅಷ್ಟ್ರ ಮಟ್ಟಿಗೆ ಅವಳು ನಮ್ ಮನೆ ಇಡೀ ಕೆಲಸ ಎಲ್ಲ ಅಷ್ಟು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾಳೆ ಅಂತಾರೆ. ಅದಕ್ಕೆ ರಾಮಣ್ಣ ಅಂತ, ಅದಕ್ಕೆ ಅಲ್ವಾ ನಾನು ಹೇಳಿದ್ದಂತ ಸೊಸೆ ಪಡೆದಿರೋ ಪುಣ್ಯವಂತರು ಅಂತ ಹೇಳಿ. ಸಂಗೀತಗಂತೂ ಶಾರದನ್ನ ಎಷ್ಟು ನೋಡಿದ್ರು ಸಾಲದು, ದೇವತೆ ಕಣ್ಣಂಗ್ ಕಾಣ್ತಾ ಇದ್ದಾಳ ಅಲ್ವಕ್ಕ ನನ್ನ ಹೆಂಡತಿ ಅಂತ ಹೇಳಿ ಶ್ರವಣ್ಣ ಹಿಡ್ಕೊಳಕ್ ಹೋಗ್ತಾನೆ ಪಾಪ ಪ್ರೀತಿಯಿಂದ. ಹಿಡ್ಕೊಳಕ್ ಹೋದ್ರೆ ಅವಳು ಪಟ್ ಅಂತ ಬಂದು ಸಂಗೀತ ಹಿಂದೆ ನಿಂತ್ಕೊಬಿಡ್ತಾರೆ. ಹಿಂದೆ ನಿಂತ್ಕೊಳ್ತಿದ್ದಾಗೇನೆ ಅಶ್ವಿನಿಂದ, ಅಮ್ಮ ಯಾಕಮ್ಮ ಆಗೋಗ್ತೀಯಾ, ಅಪ್ಪನೇ ಅಮ್ಮ ನಿನ್ಗೆ ಈ ಬಟ್ಟೆ ಒಡವೆ ಎಲ್ಲ ತಂದಿದ್ದು, ಯಾಕಮ್ಮ ಆಗೋಗ್ತೀಯಾ ಅಂತ ಹೇಳಂತಾಳೆ. ಸರಿ ಭೂಮಿನ್ ನೋಡಂತೂ ಫಿದಾ ಆಗ್ಬಿಟ್ಟ ಅಜಿತ್ತು. ಹಾಗೇನೆ ಅಲ್ಲೇ ಚೆನ್ನಾಗಿ ನಿಂತ್ಬಿಟ್ಟಿದ್ದಾನೆ ಇಲ್ಲಿ. ಸರಿ ಆದ್ರೆ ಅಜಿತ್ನ ಮೈಂಡ್ ಅಲ್ಲಿ ಮಾತ್ರ ಓಡ್ತಾನೆ ಇದೆ ತಲೆನಲ್ಲಿ. ಈ ಶಾರದಾನ್ನ ಯಾವಾಗ ಹೊಗಳ್ತಾ ಇರ್ತಾವ ಸಂಗೀತ, ಅವ್ರ ಈ ಸ್ಥಿತಿಗೆ ಶ್ರವಣ್ಣು ನೊಂದ್ಕೊಳ್ತಾನೆ ಎಣ್ಣೆ ಹಾಕ್ಬೇಕಾದ್ರೆ. ಆದ್ರೂ ಅಕ್ಕ ನನಗೆ ಶಾರದಾ ಮನೇಲಿ ಇದ್ದಾಳೆ ಈ ವರ್ಷ ಹಬ್ಬದಲ್ಲಿ, ಆದ್ರೆ ಈ ಸಡಗರ ಸಂಭ್ರಮದಲ್ಲಿ ಅವಳಿಗೆ ಇದಾವುದ್ರ ಅರಿವು ಕೂಡ ಇಲ್ಲ ಅಂದಾಗ ಭೂಮಿ ಒಂದ್ ಮಾತು ಹೇಳಿರ್ತಾಳೆ, ದೊಡ್ಡ ಸಾಹೇಬ್ರೆ ಯಾಕಾಗ ಅನ್ಕೊಳ್ತೀರಾ, ನಿಮ್ಮ ದೊಡ್ಡ ಮನಸ್ಸಿಗೆ ನಿಮ್ಮ ಒಳ್ಳೆತನಕ್ಕೆ ಖಂಡಿತ ಶಾರದನ್ನವರು ಬರೋ ವರ್ಷ ಅವರೇ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಾರೆ, ಖಂಡಿತ ಆ ದಿನ ಬಂದೇ ಬರ್ತದೆ, ಯಾಕಷ್ಟು ಫೀಲ್ ಆಗ್ತೀರಾ, ನೊಂದ್ಕೋಬೇಡಿ, ನಿಮ್ ಒಳ್ಳೆತನಕ್ಕೆ ಖಂಡಿತ ದೇವ್ರು ಒಳ್ಳೇದ್ ಮಾಡ್ತಾನೆ. ಅದಕ್ಕೆ ಶ್ರವಣ್ ಅಂತ ಆ ಗಳಿಗೆಯಲ್ಲಿ, ಹೌದು ಭೂಮಿ ಆ ದಿನಕ್ಕೆ ಕಾಯ್ತಾ ಇದ್ದೀನಿ, ಖಂಡಿತ ಖಂಡಿತ ನಮ್ಮ ಅಷ್ಟಾಗ್ಬಿಟ್ರೆ ಸಾಕು ಅಂತ ಹೇಳ್ತಾರೆ. ಯಾಕೆಂದ್ರೆ ಸರ್ವೇ ಸಾಮಾನ್ಯ ಪಾಪ 21 ವರ್ಷಗಳ ಕಾಲ ಈ ಪಾಪಿ ದೇವಿಯಾನಿ ಅವ್ರ ಮನೆ ಅನ್ನನೇ ಊಟ ಮಾಡ್ಕೊಂಡು ಅವ್ರ ಮನೆಯಲ್ಲೇ ಕೂತು ಎಲ್ಲ ಆಟಗಳನ್ನ ಆಡ್ತಾ ಇದ್ದಾಳೆ. ಅವಳನ್ನ ಮಾತ್ರ ಬಯಲಿಗೆಳೆಯೋಕೆ ಯಾವ ಪೊಲೀಸ್ ಆಫೀಸರ್ಗೂ ಕೂಡ ಆಗಿಲ್ಲ. ಮನೇಲಿ ಒಬ್ಬರಲ್ಲ ಅಂತ ಇಬ್ರು ಇಬ್ರು ಕೂಡ ಕೊಲೆಗಡಿಕೆರೆ, ಅಮ್ಮ ಮಗಳಿಬ್ರು ಕೂಡ. ಹಾಗಿದ್ದು ಕೂಡ ಒಬ್ಬರು ಒಂದು ತಪ್ಪನ್ನು ಕೂಡ ಕಂಡಿಡಿಯಕ್ ಆಗ್ತಾ ಇಲ್ಲ. ಅದ್ರೊಳಗಡೆ ಅವಳನ್ನ ಮದ್ವೆ ಮಾಡ್ಕೊಳಕ್ ಬೇರೆ ಹೊರಟಿದ್ದಾರೆ. ಒಂಥರ ಈ ಪೊಲೀಸ್ ಆಫೀಸರ್ ಇದ್ದು ಕೂಡ ಇಷ್ಟು ನಿಷ್ಪ್ರಯೋಜಕನ ಅಂತ ಅನ್ಸ್ಬಿಡೋ ರೀತಿನಲ್ಲಿ ಕಂಡು ಬರೋ ರೀತಿನಲ್ಲಿದೆ. ಆದ್ರೆ ಅಜಿತ್ ಮಾತ್ರ ಆಗಲ್ಲ. ಅಜಿತ್ನ ವಿಚಾರದಲ್ಲಿ ಹಿಡ್ದಿದ್ ಕೆಲ್ಸನ ಬಿಡುವಲ್ಲ, ಸಕ್ಸಸ್ ಮಾಡುವಂತ ಪಾಪ ಸತಾಯಿಸ್ಕೊಂಡ್ ಬರ್ತಾನೆ ಇದೆ ಆತನ ಕೆಲ್ಸ ಅಂತೂ. ಆದ್ರೂ ಈ ಸಾರಿ ಪಟ್ಟೆಳ್ದು ಕೂತಿದ್ದಾನೆ ಅಜಿತ, ಬಿಡೋದಿಲ್ಲ ನಾನು, ಖಂಡಿತ ಕೊಲೆಗಾತಿಯನ್ನ ನಾನು ಬಯಲಿಗೆ ಎಳೆದೇ ಹೇಳ್ತೀನಿ, ಶಾರದತ್ತನ ಈ ಸ್ಥಿತಿಗೆ ತಂದವನ್ ಮಾತ್ರ ನಾನು ಬಿಡೋನೆ ಅಲ್ಲ ಅಂತ ಹೇಳಿ ಹಂತವಾಗಿ ತನಿಖೆನ ಪ್ರಾರಂಭಿಸಿದ್ದಾನೆ. ಅದ್ರಲ್ಲಿ ಮೊದಲಿಗಾಗ್ಲೇ ವೀರಣ್ಣವ್ರಿಗೆ ಹೇಗ್ ಭೂಮಿ ಸಿಕ್ಕಿದ್ಲು ಅನ್ನೋದನ್ನೆಲ್ಲ ಒಂದಂತದ ತನಿಖೆ ಮುಗ್ಸಾಗಿದೆ. ಈಗ ನಂತರದ ತನಿಖೆನಲ್ಲಿ ಅವ್ರು ಹೇಳ್ತಾರೆ, ಅವರು ಒಂದು ಅಮೂಲ್ಯವಾದಂತ ನಕ್ಲೆಸ್ ಅನ್ನ, ವಜ್ರದ ನಕ್ಲೆಸ್ ಅನ್ನ ಧರಿಸಿತ್ತು ಆ ಮಗು, ಅದನ್ನ ತಗೊಂಡ್ ಬಂದ್ ವೀರಣ್ಣ ನನಗೂ ಕೂಡ ತೋರಿಸಿದ್ದ ಅಂತ ಹೇಳಿ ದಾಮೋದರ ಅವ್ರು ಹೇಳಿರ್ತಾರೆ. ಅದನ್ನ ಹೇಳಿರೋದನ್ನೇ ಜಾಡಿ ಹಿಡ್ಕೊಂಡು ಭಾಗ್ಯಮ್ಮನವ್ರ ಹತ್ರನೂ ಆಗ್ಲೇ ತನಿಖೆ ಪ್ರಾರಂಭ ಮಾಡಿ ತನಿಖೆಯಲ್ಲಿ ಎಷ್ಟು ಉತ್ತರ ತಗೋಬೇಕು ಅಷ್ಟು ಉತ್ತರನ ಪಡ್ಕೊಂಡಿರ್ತಾನೆ ಅಜಿತ್. ಇನ್ ಮಿಕ್ಕಿಂತದ್ದು ಭೂಮಿನ ಕೇಳ್ತಾರೆ, ಭೂಮಿ ಜಾರ್ಕೊಂಡಿರ್ತಾಳೆ, ಕೆಲಸ ಇದೆ ಅಂತ ಹಾಗೇನೆ ಹೊಟ್ಟೋಗ್ಬಿಟ್ಟಿರ್ತಾಳೆ. ಅವಳು ಏನ್ ಮಾಡಿದ್ರು ಕೂಡ ಸತ್ಯ ಬಾಯಿ ಬಿಡೋಕೆ ಇಚ್ಛೆ ಪಟ್ಟಿರೋದಿಲ್ಲ. ಇಲ್ಲ ಅವಳು ಸತ್ಯ ಬಿಟ್ರೆ ತಾನೇ ಎಲ್ಲ ಬಂಡವಾಳ ಬಯಲಿಗೆ ಬಂದು ಈ ದೇವಿಯಾನಿ ಪಕ್ಕ ಸಿಗಾಕೊಳ್ತಾಳೆ. ಅಲ್ಲಿಗೆ ಈ ಪಾಪಿ ಅವಳ ಮಗಳು ಏನಿದ್ದಾಳೆ ಅವಳು ಕೂಡ ಮದುವೆ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪಾಪ ಎಷ್ಟೋ ಒಳ್ಳೆ ಕುಟುಂಬ ಬದುಕ್ತಂತಾಗ್ತದೆ. ಇಲ್ಲ ಅದಕ್ಕೆ ಅಜಿತ್ ಭಾಗ್ಯಮ್ಮನವ್ರನ್ನ ಕೂರ್ಸ್ಕೊಂಡು ಕೇಳಕ್ ಶುರು ಮಾಡ್ತಾರೆ, ಅಲ್ಲ ಭಾಗ್ಯಮ್ಮನವ್ರೆ, ಅವತ್ತು ಸಿಕ್ತಂತಹ ವಜ್ರದ ನಕ್ಲೇಸು, ಆ ವಜ್ರದ ನಕ್ಲೇಸು ಇವತ್ತಿಲ್ಲ, ಕಳೆದೋಗಿದೆ ಅಂತ ಹೇಳಿ ಭೂಮಿ ಹೇಳಿದ್ಲು. ಅದು ಹೇಗಿತ್ತು ಅಂತೆಲ್ಲ ಅದ್ರ ಒಂಚೂರು ಚಿತ್ರ ಬರ್ಕೊಡ್ತೀರಾ ನನಗೆ ಅಂದಾಗ ಭಾಗ್ಯಮ್ಮನವ್ರದ್ದು ಎಷ್ಟು ಸುಂದರವಾಗಿ ಬಿಡಿಸ್ತಾರೆ ಅಂದ್ರೆ ನಕ್ಲೇಸ್ ಅನ್ನ. ನಿಜಕ್ಕೂ ಕೂಡ ಒಬ್ಬ ಏನು ಚಿನ್ನ ಒಡವೆನ ತಯಾರು ಮಾಡ್ತಕ್ಕಂಥವ್ರಿಗೆ ತಗೊಂಡೋಗಿ ನಾವ್ ಏನ್ ಕೊಡ್ತೀವಿ ಅದನ್ನ ಆ ಸಂಪೂರ್ಣ ಆ ಮಾದರಿನ ಅದೇ ರೀತಿನ ಒತ್ತದ ಹಾಗೆ ಅದನ್ನ ಚಿತ್ರನ ಬರ್ಕೊಡ್ತಾರೆ ಅವರು ಭಾಗ್ಯಮ್ಮನವ್ರು. ಆ ಭಾಗ್ಯಮ್ಮನವ್ರು ಬರ್ಕೊಟ್ಟಾಗ ನೋಡ್ತಾ ಅಜಿತ್ಗೆ ಶಾಕು, ನೋಡ್ತಿದ್ದಾಗೇನೆ ಇಷ್ಟು ಚೆನ್ನಾಗಿ ಬಿಡಿಸಿಯಾರಲ್ಲ ಅಂತ. ಹಾಗಾದ್ರೆ ಈ ನಕ್ಲೇಸ್ ಇಷ್ಟು ಚೆನ್ನಾಗಿದೆ ಹೌದಲ್ವಾ, ಈ ವಜ್ರದ ಭಾಗ್ಯಮ್ಮನವ್ರೆ ನಾನು ಏನಕ್ಕೋಸ್ಕರ ನಿಮ್ಮ ಹತ್ರ ಬಿಡಿಸ್ತೇ ಇದ್ರೆ ಈ ವಜ್ರದ ನಕ್ಲೇಸ್ ಇಂದಾನೇ ಈಗ ಭೂಮಿ ನಿಜವಾದ ತಂದೆ ತಾಯಿಗಳನ್ನ ಕಂಡುಹಿಡಿಯಲಿಕ್ಕೆ ಸಾಧ್ಯ. ಇದೊಂದೇ ನಮ್ಗಿರ್ತಕ್ಕಂತಹ ಆಧಾರ. ಹಾಗಾಗಿ ನಾನು ಇವತ್ತು ವಜ್ರದ ನಕ್ಲೆಸ್ ಕೇಳ್ತಾ ಇದ್ದೀನಿ, ಚೆನ್ನಾಗಿ ಜ್ಞಾಪಿಸ್ಕೊಳ್ಳಿ ಏನಾಯ್ತು ಅಂತ. ಪಾಪ ಭಾಗ್ಯಮ್ಮ ಕೊಟ್ಟಿದ್ದಾಳೆ. ತಕ್ಷಣ ಭೂಮಿಗೆ ಏನ್ ಅನ್ಸುತ್ತೋ ಗಾಬರಿನಲ್ಲಿ ಬಂದಿದ್ದವಳು ಅಲ್ಲಿ ನೋಡ್ಬಿಡ್ತಾಳಲ್ಲ, ನಕ್ಲೆಸ್ ನೋಡ್ತಾಳೆ. ನಕ್ಲೆಸ್ ಚಿತ್ರ ನೋಡ್ಬಿಟ್ಟು, ಇಲ್ವಲ್ಲ ಈ ನಕ್ಲೆಸ್ ಅಲ್ಲಿ ಇದೆಯಲ್ಲ ಆತರ ಅರಳಿಲ್ಲ, ಇನ್ನು ದಪ್ಪ ಅರಳಿದೆ ಆ ನಕ್ಲೆಸ್ ಅಲ್ಲಿ
ಅಂತ ಅಂತಾಳೆ. ಯಾವಾಗ ಭೂಮಿ ಬಾಯಿಲಿ ನಕ್ಲೇಸ್ ಅಲ್ಲಿ ದಪ್ಪ ದಪ್ಪ ಅರಳಿತ್ತು ಅಂತ ಕೇಳ್ಪಡ್ತಾನೋ ಅಜಿತನಿಗೆ ಪಕ್ಕ ಆಗೋದು, ಇನ್ ಬಿಡೋದಿಲ್ಲ ಅವಳನ್ನ, ಭೂಮಿನ ಸತಾಯಿಸಾದ್ರೂ ಆ ನಕ್ಲೇಸ್ ಪಡ್ಕೊಬಿಡ್ತಾನೆ. ಹಾಗಿದ್ಮೇಲೆ ಭೂಮಿ ನಕ್ಲೇಸ್ ನಲ್ಲಿ ಹೇಗಿತ್ತು ಅರಳು ಅನ್ನೋದು ನಿನಗೆ ಗೊತ್ತಿತ್ತು ಅಂದ್ಮೇಲೆ ಆ ನಕ್ಲೇಸ್ ನಿನ್ನ ಹತ್ರನೇ ಇದೆ, ಇನ್ನೆಲ್ಲೂ ಕಳೆದೋಗಕ್ ಸಾಧ್ಯನೂ ಇಲ್ಲ, ಕಳೆದು ಹೋಗೂ ಇಲ್ಲ. ನೀನ್ ಹೇಳ್ತಿರೋದೆಲ್ಲ ಸುಳ್ಳು, ಗೊತ್ತಾಯ್ತಾ? ಇವತ್ತು ನೀನ್ ನಕ್ಲೇಸ್ ಕೊಡ್ಲಿಲ್ಲ ಅಂದ್ರೆ ನಿನ್ನ ಜನ್ಮದಲ್ಲಿ ನಿನ್ನ ತಂದೆ ತಾಯಿಗಳನ್ನ ನೀನ್ ನೋಡಕ್ಕಾಗೋದಿಲ್ಲ, ಗೊತ್ತಾಯ್ತಾ? ಈ ನಕ್ಲೇಸ್ ಅನ್ನ ನೀನ್ ಕೊಟ್ರೆ ಇವತ್ತು ನಿನಗೆ ನಿನ್ನ ನಿಜವಾದ ತಂದೆ ತಾಯಿಗಳನ್ನ ಖಂಡಿತ ನೀನು ಪಡ್ಕೊಳ್ತೀಯ. ನೀನು ಇದರಿಂದ ಭಾಗ್ಯಂನೋರ್ ದೂರ ಆಗ್ತಾರೆ ಅನ್ನೋ ಅನುಮಾನನೇ ಬೇಡ. ಭಾಗ್ಯಂನೋರ್ ಸ್ಥಾನ ಭಾಗ್ಯಂನೋರ್ದಿದ್ದೇ ಇರ್ತದೆ, ಹೌದಲ್ವಾ? ಅವರು ಸಾಕದಂತಹ ತಾಯಿಯಾಗಿ ಉಳ್ಕೊಳ್ತಾರೆ ಅನ್ನುವಂತ ಭರವಸೆ ಅಜಿತ್ತಿಂದ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ರಿಗೂ ಕೂಡ ಧನ್ಯವಾದಗಳು.